ಮನೆಯಲ್ಲಿ ಹೀಗೆ ಬೇರೆ ಕೆಲಸ ಮಾಡಲಿಕ್ಕೆ ಮನಸ್ಸಿಲ್ಲ ಹೇಳಿದಾಗ ಕೂತ್ಕೊಂಡಾಗ ಉಂಟಲ್ಲ, ಎಷ್ಟೊತ್ತು ಕೂತ್ಕೊಂಡ್ರೂ ಆಗ್ತದೆ. ಇದು ಮಾಡಲಿಕ್ಕೆ ಇಲ್ಲ, ರೆಸ್ಟ್ ಮಾಡಬೇಕು ಹೇಳಿದ ಸಿಚುವೇಶನ್ ಬಂದು ಕೂಡಲುಂಟಲ್ಲ, ಜೀವ ಒಂಥರ ಅಯ್ಯೋ ಬೋರ್ ಆಗ್ತದೆ ಹೇಳ್ಕೊಂಡು. ಇವತ್ತು ನಾನು ಅದಕ್ಕೋಸ್ಕರ ಹೇಳಿದೆ, ಅಡುಗೆ ಇವತ್ತು ನಾನು ಮಾಡ್ತೇನೆ ಮಾರ್ತಿ, ನನಗೆ ಒಟ್ಟು ತಲೆ ಹಾಳಾಗ್ತಾ ಉಂಟು, ಅಲ್ಲಿ ಬೆಡ್ಡಲ್ಲಿ ಬಿದ್ಕೊಂಡು ಸಾಕಾಗಿ ಹೋಯ್ತು ನನಗೆ. ಸೊ ಹೀಗೆ ಇವತ್ತು ಇವಳು ನೋಡಿ ಇಲ್ಲಿ ಕೆಲಸ ಮಾಡಲಿಕ್ಕೆ ಕೂತ್ಕೊಂಡಿದ್ದಾಳೆ. ಸೊ ಇವತ್ತೆಂತ ಮಾಡುವ ಹೇಳಿದರೆ, ಕೆಲಸದ ಪಾರ್ಟ್ ಅವಳಿಗೆ ಕೊಡುವ, ಕಿಚನ್ ಪಾರ್ಟ್ ನಾವು ತೊಗೊಳ್ಳುವ, ಮೊಟ್ಟೆದೆಂತಾದರೂ ಮಾಡುವ ಹೇಳ್ಕೊಂಡು ಪ್ಲ್ಯಾನ್ ಉಂಟು. ಹೀಗೆ ಎಂತ ನಾನು ಕುಕ್ಕಿಂಗ್ ಬ್ಲಾಗ್ ಹೇಳಿ ಎಲ್ಲ ತೋರಿಸ್ದಿಲ್ಲ, ಹೀಗೆ ಎಂಥ ದಿನದಲ್ಲಿ ಎಂತ ಮಾಡ್ತೀನಿ ನಂಗೆ ಹೇಳಿದರೆ ಬೋರ್ ಆದ ಪೆಟ್ಟಿಗುಂಟಲ್ಲ, ಎಂತಾದರೂ ಮಾಡೋ ಹೇಳಿ ತೋರ್ತಾ ಉಂಟು, ನನಗೆ ತಲೆ ಹಾಳಾಗ್ತಾ ಉಂಟು ಹಾಗೆ. ಸೊ ನೋಡುವ, ಒಂದು ಸ್ವಲ್ಪ ಹೊತ್ತಲ್ಲಿ ಸಿಗ್ತೇನೆ. ಎಸ್, ನಮ್ಮದು ಮೊಟ್ಟೆ ಹೇಳಿದರೆ ಸಾಧಾರಣ ಇಬ್ಬರಿಗೆ ಸೇರಿಕೊಂಡು 6 ಮೊಟ್ಟೆ ಹೇಳಿದರೆ ನನಗೆ ಹೆಚ್ಚು ಬೇಕಲ್ಲ. ಒಂದು ಸರ್ತಿ ಇದನ್ನು ಬಾಯ್ಲ್ ಮಾಡಿ ತೆಗಿಯುವ, ಅದರ ನಂತರ ನೆಕ್ಸ್ಟ್ ಅಂತೇಳಿ ಮಾಡುವ. ಸಂಜೆ ಸಾಧಾರಣ ಒಂದು ಚಹಾ ಹಿಡ್ಕೊಂಡು ಕೂತ್ಕೊಳ್ಳುವ ಜಾಗ ಇದು, ಆಯಿತಾ? ಹೀಗೆ ಕೂತ್ಕೊಳ್ಳುವ ಹೇಳ್ಕೊಂಡು. ಈಗ ಅದು ಮೊಟ್ಟೆ ಆಗಲಿಕ್ಕೆ ಇನ್ನೂ ಸಹ ಟೈಮ್ ತಾಗ್ತಾ ಉಂಟಲ್ಲ, ನಾನು ಅದೇ ಎಣಿಸಿದೆ. ಒಂದು 3 ದಿನ ಆಯಿತು ಹೊರಗೆ ಹೋಗೋದೆ. ಸೊ ಇನ್ನು ಹೋಗಲಿಕ್ಕೆ ಸ್ಟಾರ್ಟ್ ಮಾಡಬೇಕು ಮಾರೆ, ನನಗೆ ಆಗೋದಿಲ್ಲ ಅದು ಹಾಗೆ ಕೂತ್ಕೊಂಡು ಉಂಟಲ್ಲ, ಹುಚ್ಚಿಡಿಯೋಕ್ಕಿಂತ ಅಟ್ಲೀಸ್ಟ್ ಅದು ಅಡ್ಡಿಲ್ಲ, ಅದನ್ನು ಕರೆಕ್ಟಾಗಿ ಒಂದು ಸ್ವಲ್ಪ ಪ್ಯಾಕ್ ಮಾಡಿಕೊಂಡೆಲ್ಲ ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಅಟ್ಲೀಸ್ಟ್. ಇಲ್ಲದ್ರೆ ಇದು ಈಗ ಪ್ಲ್ಯಾನ್ ಎಂತ ಉಂಟು ಹೇಳಿದರೆ, ಬೆಂಡೆ ಸಾಂಗು ಬಟಾಟೆ ಸಾಂಗ್ ಎಲ್ಲ ಮಾಡ್ತೇವಲ್ಲ, ಹಾಗೆ ಇವತ್ತು ಒಂದು ಮೊಟ್ಟೆ ಸಾಂಗ್ ಮಾಡುವ ಹೇಳ್ಕೊಂಡು. ಸೊ ಇದಾದ ನಂತರ ಒಂದು ಸ್ವಲ್ಪ ತುಣುಕುಗಳಾಗಿ ತೋರಿಸ್ತೇನೆ ನಿಮಗೆ, ನೋಡಿ ನಿಮಗೆ ಸಹ ಮಾಡಲಿಕ್ಕಿದ್ರೆ ಲೈಟಾಗಿ ಅನ್ನದೊಟ್ಟಿಗೆ ಒಂದು ಸ್ವಲ್ಪ ಹಾಕ್ಕೊಂಡು. ಎಂತ ಹೆಚ್ಚು ಕಾಂಪ್ಲಿಕೇಟ್ ಮಾಡಲಿಕ್ಕಿಲ್ಲ. ಅಲ್ಲಿ ಮೊಟ್ಟೆ ಬೇಯ್ತಾ ಇರಬೇಕಾದ್ರೆ ಇಲ್ಲಿ ಟೊಮೆಟೊ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಮತ್ತು ನಮ್ಮ ಇದು ಎಂತ ಚಿಲ್ಲಿ ಪೌಡರ್, ಗರಂ ಮಸಾಲ ಪೌಡರ್, ಹಳದಿ ಪುಟ್ಟಿ ಹಾಕಿದೆ. ಇದನ್ನೊಂದು ಸ್ವಲ್ಪ ಗರ್ರ ಮಾಡಿ ಬಿಡುವ ಇದರಲ್ಲಿ ಹೀಗೆ ಮಾಡಿಕೊಂಡು. ಎಂತಾಯ್ತು ಮಾಡಿ, ಹಾಂ ಆಯ್ತಲ್ಲ, ಇದು ರೆಡಿ ಆಯಿತು. ಇನ್ನು ಇದಾದ ಕೂಡಲೇ ಅದಕ್ಕೆ ಒಂದು ಸ್ವಲ್ಪ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೋದು, ರೆಡಿ. ನಮ್ಮದು ಕುಕ್ಕಿಂಗ್ ರೆಡಿ. ಎಂತ ಫಾಸ್ಟ್ ಅಲ್ಲ ಆಯ್ತಲ್ಲ, झटपट ಕುಕ್ಕಿಂಗ್ ಹೇಳಿದರೆ ಇದು 1 2 3 ಹಾಕಿ ಒಂದು ಸರ್ತಿಗೆ ಇಲ್ಲಿ ಎಣ್ಣೆ ಬಿಸಿ ಮಾಡಲಿಕ್ಕೆ ಹಾಕಿದ್ದೇನೆ. ಹಾಕಿ ಒಂದು ಸರ್ತಿ ಎಲ್ಲ ಕುಕ್ಕಾಗಲಿ, ನಮ್ಮ ಕೆಲಸ ಮುಗೀತು. ಆಯಿತು ನೋಡಿ, ನಮ್ಮ ಮೊಟ್ಟೆ ಸಾಂಗ್ ರೆಡಿ. ಇನ್ನು ಅವಳದ್ದು ಸಹ ಒಂದು ಸ್ವಲ್ಪ ಹೊತ್ತು ಕೆಲಸ ಬಾಕಿ ಉಳಿದಿದೆ, ಅದು ಮುಗಿಯುವವರೆಗೆ ನಾವು ಹೋಗಿ ಕೂತ್ಕೊಂಡು ಸ್ವಲ್ಪ ರೀಲಿಂಗ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ವಲ್ಪ ಸಬ್ಸ್ಕ್ರೈಬರ್ಸ್ ಫಾಲೋವರ್ಸ್ ಹೆಚ್ಚು ಮಾಡಿಕೊಂಡು ಒಂದು ಸ್ವಲ್ಪ ಕೆಲಸ ಮಾಡುವ, ಆಯಿತಾ? ಅಡಿಗೆ ಗಿಡಿಗೆಲ್ಲ ಆಯಿತು. ಇನ್ನು ನಮ್ಮ ಕೆಲಸ ಸ್ಟಾರ್ಟ್ ಆಗುವವರೆಗೆ ನಾವು ಚೆಂದಲ್ಲಿ ಕೂತ್ಕೊಂಡು ರಿಲ್ಯಾಕ್ಸ್ ಮಾಡ್ತಾ. ಗೈಸ್, ಇನ್ಸ್ಟಾಗ್ರಾಮ್ ಫಾಲೋ ಮಾಡ್ತಿದ್ದೀರಾ? ಇಲ್ಲಾದರೆ ಒಂದು ಫಾಲೋ ಮಾಡಿ ಅಲ್ಲ, ನನಗೆ ಒಂದು ಸ್ವಲ್ಪ ಚಾನ್ಸ್ ಅಲ್ಲ ವ್ಲಾಗಲ್ಲಿ ಬಂದು ಹೀಗೆ ಹೇಳೋದು. ಎನ್ನಡ ಕಾಸಿಜ್ಜಿ ಮಾರೆ, ಎನ್ನಡ ಫಾಲೋವರ್ಸ್ ಇಜ್ಜೇರು ಮಾರೆ, ದಮ್ಮಯ್ಯ ಮಾರೆ. ಆಯ್ತಲ್ಲ, ನಮ್ಮ ಅನ್ನ ಮತ್ತು ಎಗ್ ಕರಿ ರೆಡಿ. ಸೊ ಒಂದು ಊಟ ಮಾಡಿಕೊಂಡು ಹಾಗೆ ಇಲ್ಲಿ ಈಗ ಪಾತಾಳ ಲೋಕ ಹಾಕ್ಲಿಕ್ಕುಂಟು, ಇದು ಹಾಕ್ಕೊಂಡು ನೋಡಿಕೊಂಡು ಮತ್ತೆ ಮಲಗುವ. ಒಂದು ಜಸ್ಟ್ ಒಂದು ಹೀಗೆ ಟೇಸ್ಟ್ ಮಾಡಬೇಕು, ಬೇರೆ ಎಂತಲ್ಲ. ಸಿಂಪಲ್ ಫುಡ್ ಹೇಳಿದರೆ ಹೀಗಿರಬೇಕು, ಗೊತ್ತಾಯ್ತಾ? ಜಬರ್ದಸ್ತಿ ಎಲ್ಲ ಮಾಡಿರಬೇಕು. ಮೊಟ್ಟೆ ಆಹಾ, ಧಾರಾಳ ಸಾಕು. ಹೀಗೊಂದು ಊಟ, ಪಾತಾಳ ಲೋಕ ಅಂತ ವೆಬ್ ಸೀರೀಸ್ ಅಲ್ಲ, ಮತ್ತೆಂತ ಬೇಕು? ರಿಟೈರ್ಡ್ ಆದ ನಂತರ ಇದೇ ಮಾಡೋದಲ್ಲ, ನಾನು ಈಗಲೇ ಇದು ಮಾಡ್ತಿದ್ದೆ. ಬಟ್ ಎನಿವೇಸ್ ಗೈಸ್, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡುವ. ನಾಳೆ ಸಿಗುವ, ಗಮ್ಮತ್ತು ಮಾಡುವ, ಆಯಿತಾ? ಟಾಟಾ.